ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪೆಂಡುಲಮ್ ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನೆಲ್ಲ ಪ್ರಶ್ನೆ ಇದೆ ಅದನ್ನು ಕೇಳ್ಬೋದು. ಅಂದರೆ 3 ಕ್ವೆಶನನ್ನು ತೊಗೋತೀನಿ ನಾನು, ಓಕೆನಾ? ಸೊ ನಿಮ್ಮ ಪ್ರಶ್ನೆನ ರೆಡಿ ಇಟ್ಕೊಳ್ಳಿ. 3 ಕ್ವೆಶನ್ ಇದ್ದರೆ ನಿಮ್ಮ ಹತ್ರ 3 ಕ್ವೆಶನ್ ಕೇಳ್ಬೋದು. ಇಲ್ಲ ಅಂತ ಹೇಳಿದರೆ ಜಸ್ಟ್ ಒಂದು ರೀಡಿಂಗನ್ನು ನೀವು ನೋಡಿ ಕನ್ಸಿಡರ್ ಮಾಡ್ಕೋಬಹುದು, ಓಕೆ? ಸೊ ಇಲ್ಲಿ ಇವತ್ತು ನಾನು ಈ ವಿಡಿಯೋ ಸಿಗೋದು ಶನಿವಾರ, ಹಾಗಾಗಿ ಆಂಜನೇಯನ ಗದೆ ಯೂಸ್ ಮಾಡಿ ರೀಡಿಂಗನ್ನು ಮಾಡ್ತಾಯಿದ್ದೀನಿ. ಈ ಒಂದು ಪೆಂಡುಲಮ್ ನನಗೆ ಮಂಜುಳಾ ಅವರು ಕಳಿಸ್ಕೊಟ್ಟಿದ್ದು. ಸೊ ಪೆಂಡುಲಮ್ ಜೊತೆ ಕನೆಕ್ಟ್ ಆಗೋದು ತುಂಬ ಇಂಪಾರ್ಟೆಂಟ್, ಆವಾಗ ಅದು ತುಂಬ ಚೆನ್ನಾಗಿ ರೀಡಿಂಗ್ ಕೊಡುತ್ತೆ. ಕೆಲವರು ಹೇಳ್ತಾರೆ ಸಬ್ಕಾನ್ಷಿಯಸ್ಲಿ ನೀವೇನು ಥಿಂಕ್ ಮಾಡ್ತೀರಾ ಅದು ಬರುತ್ತೆ ಅಂತ. ಐ ಡೋಂಟ್ ಥಿಂಕ್ ಸೊ. ಇಟ್ಸ್ ಪ್ಯೂರ್ಲಿ ಎನರ್ಜಿ ಬೇಸ್ಡ್, ಓಕೆ? ನಿಮ್ಮ ಸ್ಪಿರಿಟ್ಸ್ ಗೈಡ್ ನಿಮಗೆ ಗೈಡ್ ಮಾಡ್ತಾರೆ. ಸೊ ನಾನು ನನ್ನ ಏಂಜಲ್ಸ್ ಹತ್ರ, ಸ್ಪಿರಿಟ್ ಗೈಡ್ಸ್ ಹತ್ರ ಬೇಡ್ಕೊಂಡಾಗ ನನಗೆ ಬರೋವಂತಹ ಮೆಸೇಜನ್ನು ಇಲ್ಲಿ ನಾನು ಕೊಡೋದು. ಅಂದರೆ ನಾನು ಪ್ರಶ್ನೆ ಹೇಳ್ತೀನಿ, ನನ್ನ ವ್ಯೂವರ್ಸ್ಗೆ ಈ ಒಂದು ಕ್ವೆಶ್ಚನ್ ಇದೆ, ಸೊ ಅದಕ್ಕೇನು ಆನ್ಸರ್ ಅಂತ ನಾನು ಕೇಳಿದಾಗ ಸಿಗೋವಂಥದ್ದು, ಓಕೆ? ಎಸ್. ಸೊ ಮೊದಲನೇ ಪ್ರಶ್ನೆ, ಯಾರಿಗೆಲ್ಲ ಮೊದಲನೇ ಪ್ರಶ್ನೆ ಇದೆ ಅವರು ಪ್ರಶ್ನೆನ ಕೇಳ್ಕೋಬಹುದು ನಿಮ್ಮ ಮನಸ್ಸಲ್ಲಿ. ವಿಡಿಯೋನ ಸ್ಟಾಪ್ ಮಾಡಿ ಯೂನಿವರ್ಸ್, ಗಾಡೆಸಸ್, ಆರ್ಕೇಂಜಲ್ಸ್, ಮಾಸ್ಟರ್ ಮರ್ಲಿನ್, ಸೇಂಟ್ ಎಕ್ಸ್ಪಿಡೇಟ್, ಊಲ್ಫ್, ಯಾರಿಗೆ ಬೇಕಿದ್ರೂ ಕೇಳ್ಬೋದು. ಅಥವಾ ನಿಮಗೆ ಪರ್ಟಿಕ್ಯುಲರಾಗಿ ದೇವ್ರುಗಳು, ಕೃಷ್ಣ, ವಿಷ್ಣು, ಶಿವ, ಯಾವ ದೇವ್ರು ನಿಮಗೆ ಕನೆಕ್ಟ್ ಇದ್ದೀರಾ ನೀವು ಅವರಿಗೆ ನೀವು ಕೇಳಿಕೊಂಡು ನನಗೆ ಈ ಪ್ರಶ್ನೆಗೆ ಆನ್ಸರ್ ಬೇಕು, ಆನ್ಸರ್ ಕೊಡಿ ಅಂತ ಹೇಳಿ ಕೇಳ್ಕೋಬಹುದು. ಇದು ಒಂದು ಟೈಮ್ಲೆಸ್ ಗೈಡೆನ್ಸ್ ಆಗಿರುತ್ತೆ, ಹಾಗೆ ಜನರಲ್ ಗೈಡೆನ್ಸ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ಆಗಿ ಬೇಕು ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ತುಂಬ ಲಾಂಗ್ ಟರ್ಮ್ ಕ್ವೆಶನ್ ಕೇಳಬೇಡಿ. ಪೆಂಡುಲಮ್ ಯಾವಾಗಲೂ ಸ್ವಲ್ಪ ಶಾರ್ಟ್ ಟರ್ಮ್ ಆನ್ಸರ್ಸ್ಗಳನ್ನು ಕೊಡೋದು ಜಾಸ್ತಿ. ಸೊ ಹಾಗಾಗಿ ನೀವು ಈಗ ಒಂದು 25 ಇಯರ್ಸ್ ಇದ್ದೀರಾ ಅಂದ್ಕೊಳ್ಳಿ, ನಾನು ನನ್ನ ಪರ್ಸನನ್ನು ಮದುವೆ ಆಗ್ತೀನಾ ಅಂತ ಹೇಳಿ ಪ್ರಶ್ನೆಯನ್ನು ಕೇಳೋದ್ರ ತಪ್ಪಾಗುತ್ತೆ, ಓಕೆ? ಸೊ ನಿಮ್ಮ ಮದುವೆ ಇನ್ನು 2 ತಿಂಗಳಲ್ಲಿ ಆಗಬೇಕು ಅನ್ನೋದಿದ್ದು, ಏನೂ ತೊಂದರೆ ಇಲ್ಲದೆ ನನಗೆ ಮದುವೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಆದರೆ ಅದು ವ್ಯಾಲಿಡ್ ಕ್ವೆಶ್ಚನ್. ಸೊ ಹಾಗಾಗಿ ನಿಯರ್ ಬೈ, ಓಕೆನಾ? ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಥವಾ ಅವ್ರ ಜೊತೆ ನನಗೆ ಕನೆಕ್ಷನ್ ಸಿಗುತ್ತಾ, ಈ ರೀತಿ ಎಲ್ಲ ಕೇಳಬಹುದು. ಸೊ ಶಾರ್ಟ್ ಟರ್ಮ್ ಕ್ವೆಶನನ್ನು ನೀವು ಕೇಳ್ಕೋಬೇಕಾಗುತ್ತೆ, ಓಕೆ? ಸೊ ಈಗ ನಿಮ್ಗೆ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿಕೊಂಡು ಪ್ರಶ್ನೆನ ಕೇಳ್ಕೊಳ್ಳಿ. ಫಸ್ಟ್ ಕ್ವೆಶ್ಚನ್ ಏನಿದೆ ಅದಕ್ಕೆ ಆನ್ಸರ್ ಏನಿದೆ ನೋಡೋಣ. ಓಕೆ, ದಿ ಆನ್ಸರ್ ಈಸ್ ನೋ. ನಿಮ್ಮ ಮನಸ್ಸಲ್ಲಿ ಏನು ಫಸ್ಟ್ ಕ್ವೆಶನ್ ಅಂತ ನೀವೇನು ಕೇಳ್ಕೊಂಡಿದ್ರಿ, ಇಟ್ಸ್ ಅ ವೆರಿ ಬಿಗ್ ನೋ, ಓಕೆ? ಎಲ್ಲೋ ಒಂದು ಕಡೆ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿ ಇಟ್ಸ್ ಲೈಕ್ ತುಂಬ ಜೋರಾಗಿ ಸ್ವಿಂಗ್ ಆಗ್ತಿದೆ. ಎಲ್ಲೋ ಒಂದು ಕಡೆ ನಿಮಗೆ ಎಕ್ಸ್ಪೆಕ್ಟೇಷನ್ ಕೊಡುತ್ತೆ, ಅಂದರೆ ಈ ಕೆಲಸ ಆಗೇ ಆಗುತ್ತೆ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನನ್ನು ಕೊಟ್ಟು ಲಾಸ್ಟಲ್ಲಿ ಕೈ ಕೊಡುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ನೀವು ಏನು ಪ್ರಶ್ನೆನ ಕೇಳಿದ್ದೀರಾ ಅದ್ರ ಬಗ್ಗೆ ಒಂದು ಕ್ಲಾರಿಟಿನ ತಗೊಳ್ಳಿ, ಓಕೆ? ಸೊ ನಾನು ಎವ್ರಿ ಕ್ವೆಶನ್ ಆದಮೇಲೆ ಅದನ್ನು ಎನರ್ಜೈಸ್ ಮಾಡಬೇಕು, ಬಿಕಾಸ್ ಒಂದು ಕ್ವೆಶನಿಂದ ಒಂದು ಕ್ವೆಶನ್ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಸೆಲೆನೈಟ್ ಪ್ಲೇಟನ್ನು ಬಳಸ್ತಾ ಇದ್ದೀನಿ. ನಿಮಗೆ ಕ್ರಿಸ್ಟಲ್ಸ್ಗಳನ್ನು ಚಾರ್ಜ್ ಮಾಡಬೇಕಂದ್ರೆ ನೀವು ಸೆಲೆನೈಟನ್ನು ಬಳಸಿದ್ರೆ ಸಾಕು. ಮೂನ್ ಲೈಟೇ ಇರಬೇಕು ಅಥವಾ ವಾಟರ್ ವಾಶೇ ಮಾಡ್ಕೋಬೇಕು, ಸಾಲ್ಟ್ ವಾಶೇ ಮಾಡ್ಕೋಬೇಕಂತ ಏನಿಲ್ಲ, ಸೆಲೆನೈಟ್ ಇದ್ದರೆ ಒಳ್ಳೆಯದು. ಸೊ ಈ ಪ್ಲೇಟ್ ನನಗೆ ಕಳಿಸಿದ್ದು ಪಾರ್ವತಿಯವರು. ಇವರಿಬ್ಬರದು ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಬ್ಯೂಟಿಫುಲ್ ಕ್ರಿಸ್ಟಲ್ಸ್, ಸಖತ್ ಎನರ್ಜೀಸ್ ಇದೆ, ದಯವಿಟ್ಟು ಬೇಕಂದರೆ ಪರ್ಚೇಸ್ ಮಾಡಿ, ಓಕೆ? ಸೊ ಎಸ್, ಸೆಲೆನೈಟ್ ಮೇಲೆ ಅಟ್ಲೀಸ್ಟ್ 5 ಮಿನಿಟ್ಸ್ ಆದರೂ ನಾನು ಚಾರ್ಜ್ ಮಾಡ್ತೀನಿ, ಅಟ್ಲೀಸ್ಟ್. ಇಲ್ಲ ಅಂತ ಹೇಳಿದ್ರೆ ತುಂಬ ಟೈಮು ಇಡಬಹುದು, ನಿಮಗೆ ನಿಮ್ಮ ಅನುಕೂಲ. ಬಟ್ ಎನಿ ಟೈಮ್ ಚಾರ್ಜಿಂಗಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಓಕೆ? ನಿಮ್ಮ ಎರಡನೇ ಪ್ರಶ್ನೆ ಏನಿದೆ ಪ್ರಶ್ನೆನ ಕೇಳ್ಕೊಳ್ಳಿ. ಲೆಟ್ಸ್ ಸಿ. ಓಕೆ,
ಆನ್ಸರ್ ಈಸ್ ಎಸ್, ಬಟ್ ತುಂಬ ಸ್ಲೋ ಇದೆ, ನೀವೇ ನೋಡ್ತಿರಬಹುದು. ವೆರಿ ವೆರಿ ಸ್ಲೋ, ವೆರಿ ಸ್ಲೋ. ನಿಮ್ಮ ಕೆಲಸ ಆಗುತ್ತೆ, ಬಟ್ ತುಂಬ ಟೈಮ್ ತೊಗೊಳುತ್ತೆ. ನಿಮ್ಮ ಎರಡನೇ ಪ್ರಶ್ನೆ ಏನು ಕೇಳಿದ್ರಿ ಅಲ್ವಾ ನೀವು, ಸೊ ಅದು ಖಂಡಿತ ಆಗುತ್ತೆ, ಆದರೆ ತುಂಬಾ ಟೈಮ್ ತೊಗೊಂಡು ತುಂಬ ನಿಧಾನಗತಿಯಲ್ಲಿ ಆಗುವಂತಹ ಚಾನ್ಸಸ್ ಇದೆ. ಸೊ ನಿಮ್ಮ ಎರಡನೇ ಪ್ರಶ್ನೆಗೆ ಆನ್ಸರ್ ಈಸ್ ಎಸ್, ಬಟ್ ವೆರಿ ಸ್ಲೋ ಪ್ರಾಸೆಸ್. ಅಂದರೆ ಈಗ ಯಾರಾದರೂ ಜಾಬ್ ಬಗ್ಗೆ ಕೇಳಿದರೆ ಆಗುವಂತಹ ಚಾನ್ಸಸ್ ಇದೆ ಜಾಬ್, ಬಟ್ ನಿಧಾನಕ್ಕೆ ನಿಮಗೆ ಆಫರ್ ಲೆಟರ್ ಬರೋದಾಗಿರ್ಬೋದು, ಅಥವಾ ಏನೋ ಪ್ಯಾಕೇಜ್ ಅವ್ರು ರಿವೀಲ್ ಮಾಡೋದು ಲೇಟ್ ಆಗಬಹುದು. ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಾರೆ, ಬಟ್ ನಿಮಗೆ ಪ್ಯಾಕೇಜ್ ಬಗ್ಗೆ ಡಿಸ್ಕಷನ್ ಮಾಡಲ್ಲ, ಅದನ್ನು ಹೇಳೋದಕ್ಕೆ ಟೈಮ್ ತೊಗೋಬಹುದು. ಸೊ ಹಾಗಾಗಿ ದ ಆನ್ಸರ್ ಈಸ್ ಎಸ್, ಆಗುತ್ತೆ, ಬಟ್ ವೆರಿ ಸ್ಲೋ. ಮೂರನೇ ಪ್ರಶ್ನೆನ ರೆಡಿ ಇಟ್ಕೊಳ್ಳಿ, ಲೆಟ್ಸ್ ಸಿ. ಓಕೆ, ನಿಮ್ಮ ಥರ್ಡ್ ಕ್ವೆಶನ್ ರೆಡಿ ಇದೆ ಅಂತ ಅನ್ಕೋತೀನಿ. ಎಸ್, ಲೆಟ್ಸ್ ಸಿ ನಿಮ್ಮ ಮೂರನೇ ಪ್ರಶ್ನೆಗೆ ಏನು ಆನ್ಸರ್ ಬರುತ್ತೆ ಅಂತ. ಓಕೆ, ಅಗೇನ್ ದ ಆನ್ಸರ್ ಈಸ್ ನೋ. ನೋಗೆ ಮಾತ್ರ ತುಂಬ ಓಕೆ, ಇಟ್ಸ್ ಟೂ ಫಾಸ್ಟ್, ತುಂಬ ಸ್ಪೀಡ್ ಇದೆ ನೋಡಿ. ಇಟ್ಸ್ ಅ ವೆರಿ ಬಿಗ್ ನೋ. ಎಸ್, ಇಟ್ಸ್ ಅ ವೆರಿ ಬಿಗ್ ನೋ. ಯಾರೆಲ್ಲ ನಿಮ್ಮ ಒಂದು ಮೂರನೇ ಪ್ರಶ್ನೆ ಅಥವಾ ಮೊದಲನೇ ಪ್ರಶ್ನೆ ಕೇಳಿದ್ರೆ ತುಂಬ ಸ್ಪೀಡಾಗಿ ನೋ ಅಂತ ಬರ್ತಾ ಇದೆ, ಮೇ ಬಿ ಯೂನಿವರ್ಸ್ ನಿಮ್ಗೆ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಆ ಒಂದು ವಿಚಾರನ ನೀವು ತುಂಬ ಅನಲೈಸ್ ಮಾಡ್ಕೋಬೇಕನ್ಸುತ್ತೆ. ಸೊ ಅದು ನಿಮಗೆ ವರ್ತ್ ಇದೆಯೋ ಇಲ್ವೋ, ನಿಮ್ಮ ಲೈಫಿಗೆ ಅದು ಬೇಕಾ ಬೇಡವಾ, ಅದನ್ನು ಬಿಟ್ಟು ಬೇರೆ ಟ್ರೈ ಮಾಡಬೇಕಾ, ಯು ಹ್ಯಾವ್ ಟು ಚೆಕ್ ಔಟ್. ಓಕೆ, ಸೊ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಹೇಳಿ ಕಾಮೆಂಟ್ಸಲ್ಲಿ. ಥ್ಯಾಂಕ್ ಯು ಫಾರ್ ದ ಯೂನಿವರ್ಸ್, ಅಥವಾ ನೀವು ಯಾರಿಗೆ ಪ್ರಶ್ನೆನ ಇಟ್ಟು, ಅಂದರೆ ಯಾರ ಹೆಲ್ಪ್ ತೊಗೊಂಡು ಪ್ರಶ್ನೆನ ಕೇಳಿದ್ರಿ ಇಲ್ಲಿ, ಅವರಿಗೆ ಥ್ಯಾಂಕ್ ಯು ಹೇಳಿ. ಫಾರ್ ಎಕ್ಸಾಂಪಲ್ ಊಲ್ಫ್ಗೆ ಆಗಿರ್ಬೋದು, ಅಥವಾ ಸೇಂಟ್ ಎಕ್ಸ್ಪೆಡೇಟ್ಗೆ ಆಗಿರ್ಬೋದು, ಯಾರಾದರೂ ಶಿವನಿಗೆ ಬೇಡಿಕೊಂಡು ಕೇಳಿದರೆ ಅಥವಾ ಆಂಜನೇಯನಿಗೆ ಬೇಡ್ಕೊಂಡು ಕೇಳಿದರೆ, ಸೊ ಪ್ಲೀಸ್ ಮೆನ್ಷನ್ ಇನ್ ದ ಕಾಮೆಂಟ್ಸ್, ಬಿಕಾಸ್ ಗ್ರ್ಯಾಟಿಟ್ಯೂಡ್ ಈಸ್ ದ ಆ್ಯಟಿಟ್ಯೂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ಕೇಳಿ. ಥ್ಯಾಂಕ್ ಯು.